ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಗಾಗಿ ದಸರಾ ರಜೆಯನ್ನ ವಿಸ್ತರಣೆ ಮಾಡಿದೆ. ಅಕ್ಟೋಬರ್ 18ರವರೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಷ್ಟೇ ರಜೆ ವಿಸ್ತರಣೆ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಪಿಯು ಪರೀಕ್ಷೆಗೆ ನಿಯೋಜಿಸಿದ ಸಿಬ್ಬಂದಿಯನ್ನ ಸರ್ವೆಗೆ ಬಳಸುವಂತಿಲ್ಲ. ಜೊತೆಗೆ ನಿಯೋಜನೆ ಮಾಡಿದ ಸಿಬ್ಬಂದಿ ಸರ್ವೆಗೆ ಹಿಂದೇಟು ಹಾಕಿದ್ರೆ ಕಟ್ಟುನಿಟ್ಟಿನ ಕ್ರಮ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇದೇ ವೇಳೆ ಸರ್ವೆ ಮಾಡುವ ಸಂದರ್ಭದಲ್ಲಿ ಮೃತಪಟ್ಟ ಸಿಬ್ಬಂದಿಗೆ 20 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. 13, 14, 15, 16, 17, 18, 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದ ವಿ ಸೋಮಣ್ಣ ಬಳಿಕ ಇದೀಗ ಜಾತಿ ಗಣತಿ ಸಿಬ್ಬಂದಿಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. 60 ಪ್ರಶ್ನೆಗಳು ಸರಿಯಾಗಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ಪ್ರಶ್ನೆಗಳನ್ನು ಸರಿಪಡಿಸಿಕೊಂಡು ಬರಲು ಸೂಚನೆ ನೀಡಿ ಜಾತಿ ಗಣತಿಗೆ ಬಂದವರನ್ನ ವಾಪಸ್ ಕಳಿಸಿದ್ದಾರೆ. 60 ಕ್ವಶನ್ಸ್ ಕೇಳೋದಕ್ಕೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ವ್ಯವಧಾನ ಇಲ್ಲ, ಟೈಮು ಇಲ್ಲ. ಪ್ರತಿಯೊಬ್ಬರಿಗೂ 40 ಕ್ವಶನ್ ಕೇಳಬೇಕು ಸರ್. ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ 40 ಕ್ವಶನ್. 60 ಕ್ವಶನ್ ಬೆಂಗಳೂರು ಸೀಮಿತನ ಜಾನುವಾರುಗಳು ಹಾಕಿದ್ದಾರೆ. ಹೌದು ಸರ್, ಜಾನುವಾರು ಇದೆ. ಬೆಂಗಳೂರಲ್ಲಿ ಜಾನುವಾರು ಎಲ್ಲ ಒಂದೇ ಮಾಡಿದ್ರೆ ಸೆಕ್ಷನ್. ವಿಲೇಜ್ಗೂ ಒಂದೇ ಮಾಡಿದ್ರೆ 20 ಕ್ವಶನ್ಸ್ ಮಾತ್ರ ಫ್ಯಾಮಿಲಿ ಒಟ್ಟಾಗಿ ಕೇಳುವಂಥದ್ದು. ಇನ್ನು 40 ಕ್ವಶನ್ ಪ್ರತಿಯೊಬ್ಬ ಸದಸ್ಯನಿಗೆ ಇಂಡಿವಿಜುವಲ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಗೊಂದಲ ಬಗೆಹರಿತಾ ಇಲ್ಲ. ಮೇಲಿಂದ ಮೇಲೆ ಎಡವಟ್ಟು ಆಗ್ತಾನೇ ಇವೆ. ಗಣತಿದಾರರು ದೇವರಿಗೂ ಸಮೀಕ್ಷೆ ಮಾಡಲು ಹೊರಟಿದ್ದಾರಾ ಅನ್ನುವ ಪ್ರಶ್ನೆ ಹುಟ್ಕೊಂಡಿದೆ. ಎಸ್ಪಿ ರಸ್ತೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಇರುವ ವರದಾಂಜನೇಯ ಸ್ವಾಮಿ ದೇಗುಲಕ್ಕೆ ಜಾತಿ ಗಣತಿ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಮನೇನ, ಕಮರ್ಷಿಯಲ್ಲ, ಇಲ್ಲ ದೇವಸ್ಥಾನನ ಅಂತ. ಯಾರು ಇಲ್ಲ, ದೇವ್ರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದ್ರೆ ಅದು ಬಾಗಿಲು ಹಾಕಿದ್ಮೇಲೆ ಅನ್ಸಕ್ಕಾಗೋದು, ಬಾಗಿಲು ತೆಗೆದಿರೋಗ ಅನ್ಸಕ್ಕಾಗೋದು. ಕೋಲಾರದಲ್ಲಿ ಧನ್ಯಬಾಯಿ ಹಾಗೂ ಚೈತ್ರಬಾಯಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದರು. ಅಕ್ಟೋಬರ್ 2ರಂದು ನಾಪತ್ತೆಯಾಗಿದ್ದಂತಹ ಬಾಲಕಿಯರು ಅಕ್ಟೋಬರ್ 4ರಂದು ಇಬ್ಬರು ಕೂಡ ಶವವಾಗಿ ಪತ್ತೆಯಾಗಿದ್ದರು. ಇನ್ನು ಈ ಕೇಸ್ಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಗೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಇದು ಆತ್ಮಹತ್ಯೆಯಲ್ಲ, ಸಾವಿನ ಹಿಂದೆ ಕಾಣದ ಕೈಗಳಿವೆ ಅಂತ ಮುಳಬಾಗಿಲಿನ ಎಳಚೇಪಲ್ಲಿಗೆ ಭೇಟಿ ನೀಡಿದಂತಹ ಶಾಸಕ ಸಮೃದ್ಧಿ ಮಂಜುನಾಥ್ ಸಮ್ಮುಖದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿಮ್ಮೂರು ಮಕ್ಕಳು ನನಗೆ, ನನ್ನ ತಾಲೂಕು ಮಕ್ಕಳು ಸ್ವಲ್ಪ ಅರ್ಥ ಮಾಡ್ತಾರೆ. ನನಗೂ ಮಕ್ಕಳವ್ರೆ. ನನಗೆ ತುಂಬ ನೋವಾಗಿದೆ. ನನಗೆ ಮುನ್ಸಾಮ್ರಾವ್ ಫೋನ್ ಮಾಡಿದ ತಕ್ಷಣ, ವೆಂಕಟೇಶ್ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಎಸ್ ಪಿಗೆ ಫೋನ್ ಮಾಡಿ ಡಾಗ್ಸ್ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿ, ಅದು ಎಕ್ಸ್ಪೋರ್ಟ್ ಜಿಲ್ಲೆಯಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಒಬ್ಬ ಯುವಕರಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಬಂದು FSL ರಿಪೋರ್ಟ್ ಕಳಿಸಿದ್ದೀವಿ. ಹೈದ್ರಾಬಾದ್ಗೆ ಹೋಗಿದ್ದಾರೆ. ಯಾರಿಗೂ ಆ ವ್ಯಕ್ತಿ ಮಾಡಲ್ಲ, ಯಾರೋ ಪೋಸ್ಟ್ ಮಾರ್ಟಮ್ ಅಂಥ ವ್ಯಕ್ತಿ ಕೈಲಿ ಮಾಡಿಸಿದ್ದೀನಿ. ಅದು ಹೈದ್ರಾಬಾದ್ಗೆ ಹೋಗಿದೆ, ರಿಪೋರ್ಟ್ಗೆ ಹೋಗಿದೆ. ಹೈದ್ರಾಬಾದ್ ರಿಪೋರ್ಟ್ ಬರ್ಬೇಕು ನನಗೆ. 3 ದಿವಸ ಒಳಗಡೆ ರಿಪೋರ್ಟ್ ಬರ್ತದೆ. ಇಂಚಿಂಚು ಯಾವುದೇ. ಬೆಂಗಳೂರಿನ ಯಮಗುಂಡಿಗಳಿಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಈ ನಡುವೆ ಬಾಕಿ ಬಿಲ್ ಪಾವತಿಯವರೆಗೂ ರಸ್ತೆ ಗುಂಡಿಗಳನ್ನು ಮುಚ್ಚಲ್ಲ ಅಂತೇಳಿ ಗುತ್ತಿಗೆದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಲಿಕೆಗಳಿಗೆ ಆಡಳಿತ ಮಾಡಲು ಬರ್ತಾ ಇಲ್ಲ, ನಮ್ಮ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿ ಆಗಿಲ್ಲ. ಗುತ್ತಿಗೆದಾರರ 2,000 ಕೋಟಿ ಬಿಲ್ ಪಾವತಿ ಮಾಡಿ ಅಂಥೇಳಿ ಆಗ್ರಹಿಸಿದ್ದಾರೆ. ಸರ್ಕಾರದ ನಗರೋತ್ಥಾನ ಏನಿದೆ 1,700 ಕೋಟಿ ಬಾಕಿ ಇದೆ.
ಇದನ್ನು 2 ವರ್ಷದ್ದು ಏನಿದೆ ಅದು ಪಾಪ ನಮ್ಮ ಗುತ್ತಿಗೆದಾರರುಗಳು ಸಾಲ ಸೋಲ ಮಾಡಿ ಸಂಸಾರ ನಡೆಸಲಿಕ್ಕಾಗ್ದೇ ಮಕ್ಕಳ ವಿದ್ಯಾಭ್ಯಾಸದ ಫೀಸ್ ಕಟ್ಟಲಿಕ್ಕಾಗ್ದೇ ಒದ್ದಾಡ್ತಾ ಇದ್ದಾರೆ. ಬಡ್ಡಿ ಹೊರಗಡೆ ಬಡ್ಡಿ, ಬ್ಯಾಂಕ್ ಬಡ್ಡಿ ಕಟ್ಕೊಂಡು ಅಂದು ಇವತ್ತಿನ ದಿನ ನಾವು ಏನು ಗುತ್ತಿಗೆ ಕಾಮಗಾರಿಗಳನ್ನ ಮಾಡ್ತೀವಿ, ಇವತ್ತಿನ ದಿನ ಬಡ್ಡಿ ಕಟ್ಟಲಿಕ್ಕೇ ಸರಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಭ್ರಷ್ಟಾಚಾರನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಹೋಟೆಲ್ ಬಿಲ್ಡಿಂಗ್ ಬಾಡಿಗೆ ಹಾಗೂ ಕಮರ್ಷಿಯಲ್ ಗ್ಯಾಸ್ GST ಇಳಿಸುವಂತೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿದೆ. ಕೇಂದ್ರ ಸರ್ಕಾರ ಹೋಟೆಲ್ ರೂಮ್ ಬಾಡಿಗೆಯ GSTಯನ್ನು ಇಳಿಕೆ ಮಾಡಿದೆ. ಇದರಿಂದ ಹೋಟೆಲ್ ಉದ್ದಿಮೆದಾರರಿಗೆ ನಷ್ಟವಾಗ್ತಾ ಇದೆ. ಹೀಗಾಗಿ ಹೋಟೆಲ್ ಬಿಲ್ಡಿಂಗ್ ರೆಂಟ್ ಹಾಗೂ ಕಮರ್ಷಿಯಲ್ ಗ್ಯಾಸ್ನ ಹೊರೆಯಾಗ್ತಾ ಇದೆ. ಇನ್ನು ಇವುಗಳ GST ಇಳಿಸುವಂತೆ ಹೋಟೆಲ್ನ ಮಾಲೀಕರ ಸಂಘ ಮನವಿ ಮಾಡಿದೆ. ಇತ್ತೀಚಿನ GST ಇಳಿಕೆಯಿಂದ ಕೇಕ್, ನಮ್ಕೀನ್, ಐಸ್ ಕ್ರೀಮ್ ಮುಂತಾದವುಗಳ ಬೆಲೆ ಇಳಿದಿರುವುದು ಸ್ವಾಗತಾರ್ಹ. ಹೀಗಿದ್ದರೂ ಬಹಳಷ್ಟು ಹೋಟೆಲ್ಗಳಲ್ಲಿ ರೂಮ್ ರೆಂಟ್ 12% 5% ಇಳಿಸಿ ನಮಗೆ ಇರುವಂಥ ಇನ್ಪುಟ್ಟನ್ನು ತೆಗೆದಿರುವುದು ಬೇಸರದ ವಿಷಯ. ಇದರಿಂದ ನಮಗೆ ಬಿಲ್ಡಿಂಗ್ ರೆಂಟ್ನಲ್ಲಿ 18% GST ಬಹುದೊಡ್ಡ ನಷ್ಟವಾಗುತ್ತಿದೆ. ಆದಷ್ಟು ಬೇಗ ಬಿಲ್ಡಿಂಗ್ ರೆಂಟ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಇರುವಂಥ 18% GSTಯನ್ನು 5%ಗೆ ತರಬೇಕೆಂದು ನಾವು. ದಾವಣಗೆರೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಾದ ಡೊಳ್ಳು, ತಮಟೆ, ವಿವಿಧ ವಾದ್ಯ ಮೇಳಗಳು ಸಂಭ್ರಮದ ಮೆರುಗನ್ನು ಹೆಚ್ಚಿಸಿದ್ವು. ರಾಜ್ಯದಲ್ಲಿ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ಮತ್ತೆ ಶುರುವಾಗಿದೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಬೇಕಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡೂ ಒಂದೇನಾ ಇಲ್ಲ ಬೇರೆನಾ ಅನ್ನೋದು ತಿಳಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. CM ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ CM ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು. ವೀರಶೈವ ಲಿಂಗಾಯತ ಲಡಾಯಿ ಜೋರಾಗಿದ್ದು ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಶಿವಕುಮಾರ ಶ್ರೀಗಳು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿದರು. ಮಹಾಸಭೆ ಎಲ್ಲ ಅಧ್ಯಕ್ಷರು ಕೂಡ ಒಂದೇ ಅಂತಿದ್ದಾರೆ. ಹೀಗಾಗಿ ವೀರಶೈವ ಲಿಂಗಾಯತ ಎರಡು ಒಂದೇ, ಇನ್ನು ಮುಂದೆಯೂ ಅದಕ್ಕೆ ನಾವು ಬದ್ಧರಾಗಿರುತ್ತೇವೆ ಅಂಥೇಳಿ ಈಶ್ವರ್ ಖಂಡ್ರೆ ಹೇಳಿದರು. ಹಿಂದೆ 2007ರಲ್ಲಿ ನಮ್ಮಲ್ಲೇನು ಭವನ ನಿರ್ಮಾಣ ಆಗಿ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ವೀರಶೈವ ಭವನ ಮಾಡಬೇಕು, ಲಿಂಗಾಯತ ಭವನ ಇಕ್ಕಬೇಕು ಅಂತೇಳಿ ಕೆಲವೊಂದು ಗುಂಪುಗಳು ಒತ್ತಾಯ ಮಾಡಿದರು. ಆ ಸಮಯದಲ್ಲಿ ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಹತ್ರ ಹೋಗಿ ಇದಕ್ಕೆ ನೀವು ಒಂದು ಪರಿಹಾರ ಸೂಚಿಸಬೇಕು ಅಂತ ಕೇಳಿದ್ದಾಗ ಎರಡೂ ಒಂದೇ, ಸಮಾನಾರ್ಥಕವಾದಂಥ ಪದಗಳಿದ್ದಾವೆ. ಇವತ್ತು ಪುರಾಣದಲ್ಲಿ ಮತ್ತು ಸಾಹಿತ್ಯದಲ್ಲಿ ವೀರಶೈವ ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ರೂಢಿಯಲ್ಲಿ ಯಾವಾಗಲೂ ಲಿಂಗಾಯತ ಇದೆ, ಎಲ್ಲರೂ ಇಷ್ಟಲಿಂಗ ಪೂಜೆ ಮಾಡ್ತಾರೆ, ಅಷ್ಟಾವರಣ ಪಂಚಾಚಾರ ಶತಸ್ಥಲ ಇಬ್ಬರೂ ಅನುಸರಣೆ ಮಾಡ್ತಾರೆ. ಎಲ್ಲ ಆಧಾರದ ಮೇಲೆ ಎರಡೂ ಒಂದೇ, ಭಿನ್ನ ಇಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಅವರು ಕೊಟ್ಟಿದ್ದ ಮೇಲೆ ಮತ್ತು ಮಹಾಸಭೆ ಎಲ್ಲ ಅಧ್ಯಕ್ಷರು ಯಾವತ್ತಿಗೂ ಲಿಂಗಾಯತ ವೀರಶೈವ ಒಂದೇ ಅಂತೇಳಿ ಪ್ರತಿಪಾದನೆ ಮಾಡ್ತಾನೆ ಬಂದಿದ್ದೇವೆ. ಅದಕ್ಕೆ ನಾವು ಇವತ್ತಿಗೂ ಬದ್ಧರಾಗಿದ್ದೇವೆ, ಯಾವತ್ತಿಗೂ ಬದ್ಧರಾಗಿದ್ದೇವೆ, ಮುಂದೆನೂ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿದೆ.
ಇದರ ಬೆನ್ನಲ್ಲೇ ಬಾಗಲಕೋಟೆಯ ಗುಳೇದಗುಡ್ಡದ ಅಮರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರ ಸಿಎಂ ಸ್ಥಾನಕ್ಕೆ ಕುತ್ತು ಬರಲಿದೆ. ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಪ್ರತ್ಯೇಕ ಲಿಂಗಾಯತ ಧರ್ಮ ಸಮಾರಂಭಕ್ಕೆ ಹೋಗಿ ದೊಡ್ಡ ತಪ್ಪು ಮಾಡಿದ್ದಾರೆ. ಧರ್ಮ ಒಡೆಯೋದನ್ನು ಬಿಟ್ಟು ಎಲ್ಲರನ್ನ ಒಂದುಗೂಡಿಸುವ ಕೆಲಸವನ್ನು ಮಾಡಿದರೆ ನಿಮ್ಮ ಸ್ಥಾನ ಶಾಶ್ವತವಾಗಿ ಉಳಿತಿ ಅಂತ ಶ್ರೀಗಳು ಹೇಳಿದ್ದಾರೆ. ಪ್ರತ್ಯೇಕ ಲಿಂಗಾಯತದ ಬಗ್ಗೆ ಯಾವುದೇ ತರಹದ ಹೇಳಿಕೆಯನ್ನು ಕೊಡಲಾರದೆ ಒಂದು ಜಾಮೀನಡಿಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಹೋಗಿರೋದ್ರಿಂದ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಅನ್ನುವಂತಹದ್ದು. ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರುಗಳು, ಕೆಲವೊಂದು ಸಚಿವರು ಆ ಕಡೆ, ಕೆಲವೊಂದು ಸಚಿವರು ಈ ಕಡೆ ಮಾತನಾಡುವುದನ್ನು ಕೇಳಿ ಯಾಕೋ ಸಿದ್ದರಾಮಯ್ಯನವರಿಗೆ ಕೂತು ಬರ್ತದೆ ಏನೋ ನವೆಂಬರ್ನಲ್ಲಿ ಅನ್ನುವಂತಹದ್ದು ನಮಗನಿಸ್ತಾ ಇದೆ ಅನ್ನುವಂತಹದ್ದು. ಮೊನ್ನಿನ ದಿನನೇ ಹೇಳಿದ್ವಿ ಅವ್ರಿಗೆ, ನೀವು ಕಾರ್ಯಕ್ರಮದಲ್ಲಿ ಹೋದರೆ ಸ್ವಲ್ಪ ಹೆಚ್ಚು ಕಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದ್ದು ಈ ಗೊಂದಲ ಬಗೆಹರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ರು, ಪವರ್ ಶೇರಿಂಗ್ ವಿಚಾರ ಬಗ್ಗೆ ಹೈಕಮಾಂಡ್ ಗಮನಿಸ್ತಾ ಇದೆ, ಯಾವ ಸಂದರ್ಭದಲ್ಲಿ ಈ ಔಷಧಿ ಕೊಡಬೇಕು ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಈ ಜಾರಕಿಹೊಳಿ ಹೇಳಿದ್ದು ಸರಿ ಇದೆ. ಪ್ರತಿ ದಿವಸ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ. ಅದನ್ನು ಹೈಕಮಾಂಡ್ನವರು ಮಾಡ್ತಾರೆ. ಹೈಕಮಾಂಡ್ನವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ನವ್ರ ಗಮನಕ್ಕೆ ಹೋಗುತ್ತೆ. ಅದನ್ನು ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳ್ತೇನೆ, ಗೊಂದಲ ಬಗೆಹರಿಸಿ. ವಿಜಯನಗರದಲ್ಲೂ ಈರುಳ್ಳಿ ಬೆಳೆಗಾರರು ಬೆಲೆ ಕುಸಿತದಿಂದ ಕಂಗೆಟ್ಟು ಹೋಗಿದ್ದಾರೆ. ಹೂವಿನ ಹಡಗಲಿ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿ ಈರುಳ್ಳಿಯನ್ನು ಚೀಲದಲ್ಲಿ ತುಂಬು ಶವಯಾತ್ರೆ ಮಾಡಿದ್ದಾರೆ. ಸರ್ಕಾರ ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ನೀಡ್ತಾ ಇಲ್ಲ, ಈರುಳ್ಳಿ ಬೆಳೆಗಾರರ ನೆರವಿಗೆ ಬರ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘಕ್ಕೆ ಈರುಳ್ಳಿ ಬೆಳೆಗಾರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅತಿವೃಷ್ಟಿಯಿಂದ ಏಕಾಏಕಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಉತ್ತರ ಕರ್ನಾಟಕದ ರೈತರು ಕಣ್ಣೀರು ಹಾಕುವಂತಾಗಿದೆ. ಈಗಾಗಲೇ ಬೆಳೆ ಹಾನಿಯಿಂದ ಕಂಗಾಲಾಗಿರುವ ರೈತರಿಗೆ ಇದರಿಂದ ಮತ್ತೊಂದು ಹೊಡೆತ ಬಿದ್ದಿದೆ. ಪ್ರತಿ ವರ್ಷ ಪ್ರತಿ ಕ್ವಿಂಟಾಲ್ಗೆ 4-5 ಸಾವಿರ ಇರ್ತಾ ಇದ್ದ ಈರುಳ್ಳಿ ಬೆಲೆ ಇದೀಗ ಪ್ರತಿ ಕ್ವಿಂಟಾಲ್ಗೆ 500ರಿಂದ 700 ರೂಪಾಯಿ ಆಗಿದೆ. ಇದರಿಂದ ಈರುಳ್ಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಅಂತ ಹೇಳಿ ಈರುಳ್ಳಿ ಬೆಳೆಗಾರರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸರ್, ಒಂದು ಎಕರೆ ಉಳ್ಳಾಗಡ್ಡಿ ಖರ್ಚು 50ರಿಂದ 60 ಸಾವಿರ ರೂಪಾಯಿ ಐತೆ ರೀ. ಆದ್ರೆ ಇಲ್ಲಿ ಬಂದು ಒಂದು ಪಿಸಿ ತಂದು ಇಲ್ಲಿ ಬೀಳ್ಬೇಕಾದ್ರೆ ಒಂದು ಪಿಸ್ವಿಗೆ 500 ರೂಪಾಯಿ ಖರ್ಚು ಐತೆ ಸರ್. ಇವತ್ತಿಗೆ 400-500 ರೂಪಾಯಿ ಕ್ವಿಂಟಲ್ ರೇಟ್ ಕೇಳ್ತಾರೆ ಸರ್. ಇದರಿಂದ ಏನು ರೈತರಿಗೆ ಏನು ಲಾಭ ಇಲ್ಲ. ಆ ನಂತರ ಮಳೆ ಆಗಿ ಹಾನಿ ಕೊಡ್ತೇವೆ ಒಂದು ಸರ್ಕಾರದ ಸರ್, ಇನ್ನೂ ತನಕ ಏನು ರೈತರಿಗೆ ಏನು ದೊರಕಿಲ್ಲ ಸರ್. ಹೀಗಾಗಿ ರೈತರ ಸಂಕಷ್ಟದಲ್ಲಿ ಹೂವಿನ ಬೆಲೆ ದಿಢೀರ್ ಕುಸಿತವಾಗಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೂವು ಬೆಳೆಯಲು ಹಾಕಿದಂತಹ ಬಂಡವಾಳ, ಕೂಲಿ ಹಣವೂ ಕೂಡ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೂವು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸುವ ವೆಚ್ಚವೂ ಕೂಡ ಸಿಗ್ತಾ ಇಲ್ಲ ಅಂತ ರೈತರು ಬೇಸರವನ್ನು ಹೊರಹಾಕಿದ್ದಾರೆ. ಕೋಲಾರದಿಂದ ಬಂಗಾರಪೇಟೆಗೆ ತೆರಳುವಂತಹ ರಸ್ತೆಯ ಬದಿಯಲ್ಲಿ ಹೂವು ಸುರಿದು ಹೋಗಿದ್ದಾರೆ ರೈತರು. ರೈತರು ನೋಡಿ ಚೆಂಡು ಹೂವು ಬೆಳೆದುಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ರೇಟ್ಗಳು ಸಿಗ್ದಿರಾ ಅವೆಲ್ಲ ಮೊನ್ನೆ ಹಬ್ಬಕ್ಕೆ ಒಂದು ಚೂರು 500-600 ರೂಪಾಯಿ ಒಂದು ಕುಚ್ಚು ಮಾರ್ತಾಯಿದ್ರು. ಈಗ ಅವ್ರು ಸಿಕ್ಕಿರೋ ರೇಟ್ ಕೂಡ ಇಲ್ಲ ಸರ್. ರೇಟ್ ಇದ್ರು ಇದು ಕ್ರಮ ವಹಿಸಿ ರೈತರಿಗೆ ಏನಾದರೂ ಬೆಂಬಲ ಬೆಲೆ ಕೊಡಬೇಕು. ಗದಗ ಜಿಲ್ಲೆಯ ಸಿಂಗಟಲೂರು ಏತ ನೀರಾವರಿ ಯೋಜನೆ ಜಾರಿಗೆ ರೈತರು ನಿರಂತರ ಹೋರಾಟವನ್ನು ಮಾಡಿದ್ರು. ರೈತರ ಹೋರಾಟದ ಫಲವಾಗಿ ಈಗ ಜಮೀನುಗಳಿಗೆ ನೀರು ಬಂದಿದೆ. ಆದರೆ ಕೆಲವು ರೈತರ ಬದುಕು ಮೂರಾಬಟ್ಟೆ ಆಗಿದೆ. ಮುಂಡರಗಿ ತಾಲೂಕಿನ ಡೋಣಿ ಹಾಗೂ ಡಂಬಳ ಸೇರಿದಂತೆ ಈ ಭಾಗದ ಸುಮಾರು 250 ಹೆಕ್ಟೇರ್ ಪ್ರದೇಶ ಜವುಳು ಹಿಡಿದಿದೆ. ಹೀಗಾಗಿ ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ನಾನಾ ಬೆಳೆಯನ್ನ ಬೆಳೀತಾ ಇದ್ದ ಫಲವತ್ತಾದ ಭೂಮಿ ಈಗ ಪ್ರಯೋಜನಕ್ಕೆ ಆಗದಂತಾಗಿದೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಮಾಡುವಂತಹ ಭರದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡ್ತಿದ್ದಾರೆ. ತುಮಕೂರು ತಾಲೂಕಿನ ನೆಲಹಾಳ್ ಗ್ರಾಮದ ಕೆರೆಗೆ ಕೈಗಾರಿಕಾ ಪ್ರದೇಶದ ರಾಸಾಯನಿಕ ತ್ಯಾಜ್ಯ ಸೇರ್ತಾ ಇದೆ. ಇದರಿಂದ 3-4 ದಿನಗಳಿಂದ ಸಾವಿರಾರು ಮೀನುಗಳು ಸಾಯ್ತಾ ಇವೆ. ಕೆರೆಯ ಸುತ್ತಮುತ್ತ ಅರ್ಧ ಕಿಲೋಮೀಟರ್ವರೆಗೂ ಕೂಡ ದುರ್ವಾಸನೆ ಹರಡ್ತಾ ಇದೆ. ಇದರ ಬಗ್ಗೆ ಜಿಲ್ಲಾಧಿಕಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಹಲವರಿಗೆ ದೂರು ನೀಡಿದರೂ ಕೂಡ ಯಾರೂ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಸರ್, ಇದು ಸುಮಾರು ಸುತ್ತಹಳ್ಳಿಗೂ ಒಂದು ಉತ್ತಮವಾದ ರೈತರಿಗೆ ಕೆರೆ ಆಗಿತ್ತು. ಈ ಕೆರೆಯಿಂದ ಉತ್ತಮವಾದ ತೋಟಗಳು ಮಾಡ್ಕೊಂಡು ಜನ ಸಮೃದ್ಧಿ ಜೀವನ ನಡೆಸ್ತಾ ಇದ್ರು. ಇವತ್ತು ಈಗ ನೀರಿನ ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆ ಅಮೃತ ಇದ್ದಂತಹ ನೀರು ಇವತ್ತು ಎಲ್ಲ ಹಳದಿ ಗ್ರೀನ್ ಕಲರ್ ಆಗಿಬಿಟ್ಟಿದೆ ಸರ್. ಇಂಥ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳೆಲ್ಲ ಸತ್ತು ದಡ ಸೇರಿಬಿಟ್ಟವೆ. ನಾವು ಸುಮಾರು ದಿನದಿಂದ ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ, ಪೊಲ್ಯೂಷನ್ ಬೋರ್ಡ್ನವ್ರಿಗೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಸರ್, ಇದು ಸುಮಾರು ಸುತ್ತಹಳ್ಳಿಗೂ ಒಂದು ಉತ್ತಮವಾದ ರೈತರಿಗೆ ಕೆರೆ ಆಗಿತ್ತು. ಈ ಕೆರೆಯಿಂದ ಉತ್ತಮವಾದ ತೋಟಗಳು ಮಾಡ್ಕೊಂಡು ಜನ ಸಮೃದ್ಧಿ ಜೀವನ ನಡೆಸ್ತಾ ಇದ್ರು. ಇವತ್ತು ಈಗ ನೀರಿನ ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆ ಅಮೃತ ಇದ್ದಂತಹ ನೀರು ಇವತ್ತು ಎಲ್ಲ ಹಳದಿ ಗ್ರೀನ್ ಕಲರ್ ಆಗಿಬಿಟ್ಟಿದೆ ಸರ್. ಇಂಥ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳೆಲ್ಲ ಸತ್ತು ದಡ ಸೇರಿಬಿಟ್ಟವೆ. ನಾವು ಸುಮಾರು ದಿನದಿಂದ ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ, ಪೊಲ್ಯೂಷನ್ ಬೋರ್ಡ್ನವ್ರಿಗೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಸರ್, ಇದು ದಾವಣಗೆರೆ ಎಪಿಎಂಸಿಯಲ್ಲಿರುವಂತಹ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರ ಇದ್ದು ಕೂಡ ಇಲ್ಲದಂತಾಗಿದೆ. ಕಚೇರಿ ತೆರೆದು 22 ದಿನಗಳು ಕಳೆದರೂ ಕೂಡ ಇದುವರೆಗೂ ಓಪನ್ ಆಗಿಲ್ಲ. ಭತ್ತದ ಮಾರಾಟದ ನೋಂದಣಿಗೆಂದು ಬಂದಂತಹ ರೈತರು ಮರಳಿ ಹೋಗ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ರೈತರಿಗೆ ಅನಾನುಕೂಲವಾಗ್ತಾ ಇದೆ. ಹಾವೇರಿಯಲ್ಲಿ ಸರಿಯಾಗಿ 108 ಆಂಬ್ಯುಲೆನ್ಸ್ ಇದೀಗ ಸೇವೆಯನ್ನು ಸಿಡ್ತಾ ಇಲ್ಲ. ಹೀಗಂತ ರೋಗಿಗಳು ಪರದಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಇರುವಂತಹ ಬಹುತೇಕ 108 ಆಂಬ್ಯುಲೆನ್ಸ್ ಗ್ಯಾರೇಜ್ಗೆ ಸೇರಿವೆ. ಬಡವರು ತುರ್ತು ಚಿಕಿತ್ಸೆಗೆ ಖಾಸಗಿ ಆಂಬ್ಯುಲೆನ್ಸ್ ಬಳಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಳ್ಳಾರಿಯಲ್ಲಿ ನೂರಾರು ಕಾರು ಬಾಡಿಗೆ ಪಡೆದು ಬೇರೆಯವರಿಗೆ ಮಾರಿ ವಂಚನೆ ಮಾಡುತ್ತಿದ್ದಂತಹ ಆಸಾಮಿ ಪೊಲೀಸರ ಅತಿಥಿಯಾಗಿದ್ದಾನೆ. ಈಗ 113 ಕಾರುಗಳ ಪೈಕಿ 46 ಕಾರುಗಳನ್ನು ಪತ್ತೆ ಹಚ್ಚಿ ಪೊಲೀಸರು ವಾಪಸ್ ತಂದಿದ್ದಾರೆ. ಅಲ್ಲದೆ ಅಸಲಿ ಮಾಲೀಕರಿಗೆ ಕಾರನ್ನು ಕೂಡ ಮರಳಿಸಲಾಗಿದೆ. ಜಮೀನು ವಿಚಾರವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಹೋಗಿದೆ. ಆಸ್ಪತ್ರೆಯಲ್ಲೇ ಒಬ್ಬರು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡಿಕೊಂಡಿದ್ದಾರೆ. ಮೈಸೂರಿನ HD ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಡೆದು ಹೋಗಿದೆ. ಈ ಒಂದು ಹೊಡೆದಾಟಕ್ಕೆ ರೋಗಿಗಳು ಬೆಚ್ಚಿ ಬಿದ್ದಿದ್ದಾರೆ. ಗಲಾಟೆ ನಿಯಂತ್ರಿಸಲು ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬಳಿಕ ಸ್ಥಳಕ್ಕಾಗಮಿಸಿದಂತಹ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಅಲ್ಲದೆ ನಯಾಜ್, ನಾಗಮೂರ್ತಿ, ರವಿ, ಪ್ರವೀಣ್ ಸೇರಿ 13 ಜನರ ವಿರುದ್ಧ ಇದೀಗ FIR ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಅರಣ್ಯ ಇಲಾಖೆ ಹಾಗೂ ಕಾಡಂಚಿನ ಜನರ ನಡುವೆ ಸಂಘರ್ಷ ಮುಂದುವರಿತಾನೇ ಇದೆ. ಸಾಗರ ತಾಲೂಕಿನ ಆನಂದಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ನೋಟಿಸನ್ನು ನೀಡದೆ ಒತ್ತುವರಿ ತೆರವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಡೈರಿ ಅಧ್ಯಕ್ಷ ಕಾರ್ಯದರ್ಶಿ ಮೇಲೆ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಆರೋಪಿಗಳ ಮನೆ ಮುಂದೆ ಹಾಲನ್ನು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. KR ಪೇಟೆಯ ಐಕನಹಳ್ಳಿ ಕೊಪ್ಪಲು ಗ್ರಾಮದ ಡೈರಿಯಲ್ಲಿ ಲಕ್ಷಾಂತರ ರೂಪಾಯಿ ಹಗರಣ ಬಯಲಿಗೆ ಬಂದಿದೆ. ಆದ್ದರಿಂದ ರೈತರು ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನ್ಯಾಯ ಕೊಡಿಸಿದ ಆಡಳಿತ ಮಂಡಳಿಗೆ, ನ್ಯಾಯ ಕೊಡಿಸಿದ ಅಧ್ಯಕ್ಷರಿಗೆ, ನ್ಯಾಯ ಕೊಡಿಸಿದ ಉಪಾಧ್ಯಕ್ಷರಿಗೆ
ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಕಳೆದ 20 ದಿನಗಳಿಂದ ಅಂಬೇಡ್ಕರ್ ವೃತ್ತದ ಬಳಿ ಅನಿರ್ದಿಷ್ಟ ಧರಣಿ ನಡೀತಾ ಇದೆ. ಸ್ಥಳಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೇಟಿ ನೀಡಿ ಬೆಂಬಲಿಸಿದ್ದಾರೆ. ನಮಗೆ PPP ಮಾದರಿಯ ಮೆಡಿಕಲ್ ಕಾಲೇಜು ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೋರಾಟಗಾರರು ಶಾಸಕ ಯಶವಂತರಾಯಗೌಡಗೆ ಈ ಪಾಟೀಲ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಕಾಲೇಜು ಛಾತ್ರ ಹೋರಾಟ ಸಮಿತಿಯ ಪರವಾಗಿ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಯಶವಂತರಾಯಗೌಡ ಚೆಂಡು ಹೂಗಳ ನಡುವೆ ಗಾಂಜಾ ಬೆಳೆದಂತಹ ರೈತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಸಾವಳಿ ಗ್ರಾಮದ ರೈತ ಸಂತೋಷ್ ಅಕ್ರಮವಾಗಿ ಗಾಂಜಾ ಬೆಳೆದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೂವಿನ ಗಿಡಗಳ ಮಧ್ಯೆ ಅಕ್ರಮವಾಗಿ ಬೆಳೆದಂತಹ 15 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಬೆಳೆಯನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸೀಗೆ ಹುಣ್ಣಿಮೆಗೆ ಕೊಪ್ಪಳದ ಹುಲಿಗಿ ಕ್ಷೇತ್ರಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಹುಲಿಗೆಮ್ಮ ದೇವಿ ದರ್ಶನಕ್ಕೆ ನೂಕುನುಗ್ಗಲು ಉಂಟಾಗಿದೆ. ರಸ್ತೆ ಅಗಲೀಕರಣ ಇಲ್ಲದೆ ದೇವಸ್ಥಾನದ ಬಳಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತವಾಗಿ ಭಕ್ತರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ರಸ್ತೆ ಅಭಿವೃದ್ಧಿಪಡಿಸದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕಿದ್ದಾರೆ ಭಕ್ತರು. ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತ ಆರಂಭವಾಗಿದೆ. ಗುಲ್ಮಾರ್ಗ್, ಭದರ್ವಾ, ಶ್ರೀನಗರ ಹಿಮದಿಂದ ಕಂಗೊಳಿಸುತ್ತಿವೆ. ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಶಿಮ್ಲಾ, ಕಸೌಲಿ, ಮನಾಲಿಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ.